ಕಪ್ಗಿದೊಂದು ಬೆಳಗಾಗೋದು ಆ ಥರ ಯಾವುದೂ ಇಲ್ಲ. ಎಷ್ಟೇ ನಾನು ಹೇಳೋ ನಂಬರ್ಗೆ ವಾಟ್ಸಪ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಒಂದು 8 ದಿವಸ ಆಯಿತು ಆಯಿಲು ಮತ್ತು ಫೇಸ್ ವಾಶ್ದು, ಫೇಸ್ ಪೌಡರ್ದು, ಕಡಲೆ ಹಿಟ್ಟು ಪೌಡರ್ದು ಸೇಲ್ ಮಾಡ್ತಾಯಿದ್ದೀನಿ ಅಂತ ವೀಡಿಯೋ ಹಾಕಿದ್ದೀನಿ. ಅವಂಗೆ 10 ದಿವಸಕ್ಕೆ ನನಗೆ ಆ ವಿಡಿಯೋ 1,20,30,000 ಜನ ನೋಡಿದ್ದಾರೆ. ಮತ್ತು ತುಂಬ ಜನ ಆರ್ಡ್ರ್ ಕೊಡ್ತಿರೋದ್ರಿಂದ ನನಗೆ ವಿಡಿಯೋ ಕಡೆ ಗಮನ ಕೊಡೋಕ್ಕಾಗ್ತಾಯಿಲ್ಲ. ಯೂಟ್ಯೂಬ್ ನನ್ನ ಉಸಿರು ಅಂತ ನಾನು ಎಲ್ಲ ಕಡೆನೂ ಹೇಳಿದ್ದೀನಿ. ಇದರಲ್ಲಿ ಒಂದು ಸಣ್ಣದೇನು ತಪ್ಪಾಗಿದೆ ಅಂದರೆ ನೋಡಿ, ನನಗಿಷ್ಟು ಆರ್ಡರ್ ಬರ್ತಿದೆ. ದಿನಕ್ಕೆ 100-120 ಆರ್ಡ್ರು, 80ರಿಂದ 90 ಇತ್ತು, ಇವಾಗ 100ರಿಂದ 120. ನಿನ್ನೆ ಅಂತೂ 120 ಆರ್ಡ್ರು ಬಂದಿದೆ. ನಾನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ಮತ್ತು ನನ್ನ ಕಡೆಯಿಂದ ಏನು ತಪ್ಪಾಗಿದೆ ಅಂತ ನಾನು ತೋರಿಸ್ತಾ ವೀಡಿಯೋದಲ್ಲಿ ಹೇಳ್ತೀನಿ. ನೋಡಿ ನನಗೆ ಇದು 3 ಜನ ಬಂದು ತೊಗೊಂಡೋಗ್ತಾರೆ. ಅಮೆಝಾನು ಅವ್ರು ಯಾರ್ಯಾರೋ TTDC ಕೊರಿಯರವರು ಇಷ್ಟು ನೋಡಿ ನಾನು ಪ್ಯಾಕ್ ಮಾಡಿಟ್ಟಿರೋದು. ಇದರಲ್ಲಿ 80 ಇದೆ, ಇದರಲ್ಲೊಂದು 15 ಇದೆ, ಇನ್ನೊಂದು ಕಡೆ ಇದೆ. ಆಮೇಲೆ ನನಗೆ ನಮ್ಮ ಮನೆಯೇ ಒಳ್ಳೆ ಗೋಡನ್ ಆದಂಗೆ ಆಗೋಗಿದೆ. ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ಐಟಮ್ಗಳ್ನ. ಆಮೇಲೆ ಇದು ಈ ಥರ ಕಡಲೆ ಹಿಟ್ಟು ಇವಾಗ ಪ್ಯಾಕ್ ಮಾಡಬೇಕು. ನಾನು ಬಾಟಲ್ ಇರಲಿಲ್ಲ, ಇವಾಗ ಹೋಗಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಾಟಲು, ಇದು 100 ಗ್ರಾಮ್ ಕಡಲೆ ಹಿಟ್ಟು ಹಾಕೋದಕ್ಕೆ ಇದು 1/4 kg ಮತ್ತು 200 ಗ್ರಾಮ್ ಆರ್ಡ್ರ್ ಇರೋದು ನನಗೆ ಇವಾಗ ಪ್ಯಾಕ್ ಮಾಡಬೇಕು. ಯಾಕಂದರೆ ಅದಕ್ಕೆ ದೊಡ್ಡ ಬಾಟ್ಲ್ ಅಂದರೆ ನಮಗೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಪಾಪ ಅವ್ರಿಗೆ. ಅದಕ್ಕೋಸ್ಕರ ನಾನು 200 ಗ್ರಾಮ್ 1/4 kgನ ಈ ಥರ ಪ್ಯಾಕ್ ಮಾಡ್ತೀನಿ. 1 kg ತೊಗೊಂಡವ್ರಿಗೆ ನಾನು ಇದು 4 ಪ್ಯಾಕೆಟ್ ಹಾಕ್ತೀನಿ. ಅರ್ಧ kg ತೊಗೊಂಡವ್ರಿಗೆ ಅರ್ಧ kg 1 kgನೇ ಜಾಸ್ತಿ ತೊಗೊಳ್ತಾ ಇದ್ದಾರೆ. ಅದಕ್ಕಾಗಿ ಈ ಥರ ಪ್ಯಾಕ್ ಮಾಡಿದ್ದೀನಿ ನಾನು ಕಡಲೆ ಹಿಟ್ಟನ್ನ. ಇದು ಆಯಿಲ್ದು ಬಾಟ್ಲಿ ಇದ್ದಿಲ್ಲ, 100 ತೊಗೊಂಡು ಬಂದೆ. ದಿನ ನನಗೆ ಬೇಕು. ಹಿಂಗೆ ತುಂಬ ತಂದಿಟ್ಕೊಳ್ಳೋಕೆ ನಮ್ಮ ಮನೇಲಿ ಜಾಗ ಇಲ್ಲ. ನಮ್ಮ ಮನೆ ನೋಡಿ ಎಷ್ಟು ಪುಟ್ಟದು. ನಾನು ಇಲ್ಲೇ ಮಲಗ್ತೀನಿ, ದಿವಾನ ಹಾಕಿದ್ದೀನಿ, ಇಲ್ಲೇ ಇಷ್ಟರಲ್ಲೇ ನಾನು ಮಾಡ್ಕೊಳ್ಬೇಕು. ಈಗ ಒಂದು ಅಂಗಡಿ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಇಲ್ಲೇ ನಮ್ಮ ಪಕ್ಕದಲ್ಲಿ ಒಂದು ಅಂಗಡಿ ಖಾಲಿ ಇದೆ, ಅಲ್ಲಿ ಮಾಡ್ಕೊಳ್ಳೋಣ ಅಂತ ಇಷ್ಟೆಲ್ಲ ತುಂಬಿಟ್ಟಿದ್ದೀನಿ. ಇದು ಬಬಲ್ಸ್ ಪೇಪರ್ ಇಷ್ಟು ತಂದಿಟ್ಕೊಂಡಿದ್ದೀನಿ, ಅರ್ಧ ಖಾಲಿ ಆಯಿತು. ಜಾಗ ಚಿಕ್ಕದಾಗ್ತಿದೆ ನನಗೆ, ತುಂಬ ಇಕ್ಕಟ್ಟಾಗ್ತಿದೆ. ಇದು ಏನಕ್ಕೆ ಅಂತ ಅಂದರೆ ನಾನು ಇನ್ನೂ ಸ್ವಲ್ಪ ಐಟಮ್ ತರಬೇಕು. ಇವಾಗ ಹೊರಟಿದ್ದೆ ನಾನು ಐಟಮ್ ತರೋದಕ್ಕೆ. ನಾನು ಇನ್ನೂ ಇದಕ್ಕೆ ಸ್ವಲ್ಪ ಜಾಸ್ತಿ ಐಟಮ್ ಹಾಕ್ತೀನಿ. ವೆಯ್ಟ್ ಲಾಸ್ ಪೌಡ್ರು ನಾನು ರೆಡಿ ಮಾಡಿಕೊಡ್ತಾಯಿದ್ದೀನಿ, ಕೇಳಿದವ್ರಿಗೆ ಮಾತ್ರ ಮಾಡ್ತಾಯಿದ್ದೀನಿ. ನಾಳೆ ವೀಡಿಯೋ ಬರುತ್ತೆ ನೋಡಿ, ವೆಯ್ಟ್ ಲಾಸ್ ಪೌಡ್ರಿಗೆ ಏನೇನು ಹಾಕ್ತೀನಿ ನಾನು ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ, ಮೋಷನ್ ಕ್ಲೀನ್ ಆಗುತ್ತೆ, ಸಣ್ಣ ಆಗ್ತಾರೆ, ಕೂದಲು ಬೆಳೆಯುತ್ತೆ, ಕಲೋಂಜಿ ಏನೇನು ಹಾಕ್ತೀನಿ ಅಂತ ನಾನು ಹೇಳ್ತೀನಿ. ಇಷ್ಟ ಹಾಕ್ತೀನಿ ವೆಯ್ಟ್ ಲಾಸ್ ಪೌಡ್ರಿಗೆ. ಇನ್ನೂ ಅದಕ್ಕೆ 3-4 ಐಟಮ್ಮು ಸೇರಿಸ್ಬೇಕು. ಅದು ಮನೇಲೇ ಇದೆ, ಮತ್ತು ತರಕ್ಕೆ ಬೇರೆ ಹೋಗಬೇಕು ನಾನು. ಇಷ್ಟು ನಂದು ಬಿಸ್ನೆಸ್ದು. ಇವಾಗ ಇದರಲ್ಲಿ ಏನು ತಪ್ಪಾಗಿದೆ ಅಂತ ಹೇಳ್ತೀನಿ. ಮತ್ತು ನೋಡಿ, ಒಂದೇ ರೀತಿ ಕೊಬ್ಬರಿ ಎಣ್ಣೆ ಬಳಸ್ತೀನಿ. ಇದೆಲ್ಲ ತೂಪಕ್ಕೆ ಹಾಕೋದಕ್ಕೆ, ಅದಕ್ಕೆ ಹೊರಗಡೆ ಇಟ್ಟಿದ್ದೀನಿ. ಒಂದೇ ರೀತಿ ಕೊಬ್ಬರಿ ಎಣ್ಣೆ ಬಳಸ್ತೀನಿ. ದಿನಕ್ಕೆ 10 kg ಕೊಬ್ಬರಿ ಎಣ್ಣೆ ಖಾಲಿ ಆಗುತ್ತೆ ನನಗೆ. ನೋಡಿ ಇದೆಲ್ಲ ಖಾಲಿ ಆಗಿರೋದು. ಹಾಗಾಗಿ ಕ್ವಾಲಿಟಿ ಒಂದೇ ಥರ ಕೊಡಬೇಕು ಅಂತ ನಾನು ಒಬ್ಬರಿಗೆ ಆರ್ಡ್ರ್ ಕೊಟ್ಬಿಟ್ಟಿದ್ದೀನಿ, ಕೊಬ್ಬರಿ ಎಣ್ಣೆದು ಮಾತ್ರ. ಇದಿಷ್ಟು ನನಗೆ 1 ದಿವ್ಸಕ್ಕೆ ಬರೋ ಆರ್ಡ್ರು. ನನಗೆ ಈಗೆಲ್ಲ ಅವ್ರವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಬಾಟ್ಲು ಅವ್ರಿಗೆ ದಿನ ನನಗೆ ಎಷ್ಟು ಬೇಕು. ಯಾಕಂದರೆ ನನಗೆ ತಂದು ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಇಲ್ಲಿ. ಹಾಗಾಗಿ ಅವ್ರಿಗೆ ಹೇಳಿದ್ದೀನಿ ನಾನು ಇದು ಮಾಡಿ ಅಂಥೇಳಿ. ಬಾಟ್ಲುಗಳು ಫೋನ್ ಮಾಡ್ತೀನಿ, ಕಳಿಸ್ಕೊಡಿ ಅಂದಿದ್ದೀನಿ. ಖಂಡಿತ ಕಳಿಸ್ಕೊಡ್ತೀನಿ ಅಂದಿದ್ದಾರೆ. ಒಂದೊಂದು ಅಂಗಡಿಗೂ ವಹಿಸ್ಬಿಟ್ಟಿದ್ದೀನಿ. ಫೋನ್ ಮಾಡಿದ ಕೂಡಲೇ ಅವ್ರದ್ದೇ ಬರೋದು. ಎದುರುಗಡೆ ಒಂದು ಅಂಗಡಿ ಖಾಲಿ ಇದೆ, ತೋರಿಸ್ತೀನಿ ನೋಡಿ. ಆ ಅಂಗಡಿ ಟೂಲೆಟ್ ಅಂತ ಬೋರ್ಡ್ ಹಾಕಿದ್ದಾರೆ. ಆ ಅಂಗಡಿನ ಮಾಡ್ಕೊಳ್ಳೋಣ ಅನ್ನೋ ಐಡಿಯಾ ಬಂದಿದೆ ಈಗ. ಆ ಅಂಗಡಿ ಮಾಡ್ಕೊಳ್ಳೋಣ ಅನ್ನೋದು ಐಡಿಯಾ ಬಂದಿದೆ. ಯಾಕಂದರೆ ನನಗೆ ಜಾಗ ಸಾಕಾಗ್ತಾಯಿಲ್ಲ. ದಿನಕ್ಕೆ ಆರ್ಡ್ರ್ ಜಾಸ್ತಿ ಆಗ್ತಾಯಿದೆ. ತೊಗೊಂಡಿರೋರೇ ತೊಗೊಳ್ತಾ ಇದ್ದಾರೆ. ನನಗಿದ್ರಲ್ಲಿ ಏನೊಂದು ತಪ್ಪಾಗಿದೆ ಅಂತ ಅಂದರೆ, ನನಗೆ ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇರಲಿಲ್ಲ ಹೇಗೆ. ಇವಾಗ ನಾನು ಈಗ ಬಿಸ್ನೆಸ್ ಶುರು ಮಾಡಿರೋದು, ಫಸ್ಟ್ ಟೈಮು ನನ್ನ ಲೈಫಲ್ಲಿ ಈ ಥರ ಬಿಸ್ನೆಸ್ ಶುರು ಮಾಡಿರೋದು ನಾನು. ನನಗೇನಾಯಿತು, ಶಿಲ್ಪ ಅನ್ನೋದು ಒಂದು 5 ಹೆಸರಿರುತ್ತೆ. ಶಿಲ್ಪ ಅನ್ನೋದು 5 ಜನ ಆರ್ಡ್ರ್ ಕೊಟ್ಟರೆ ನನಗೆ 5 ಜನಕ್ಕೂ ಏನೇನಂತ ಕನ್ಫ್ಯೂಸ್ ಆಗೋದು. ಒಬ್ಬರು ಬರೀ ಕಡಲೆ ಹಿಟ್ಟು ಕಳಿಸಿರ್ತಾರೆ ಆರ್ಡ್ರು, ಒಬ್ಬರು ಬರೀ ಆಯಿಲ್ ಕಳಿಸಿರ್ತಾರೆ, ಒಬ್ಬರು 2 ಕಳಿಸಿರ್ತಾರೆ. ಅದೇನಾಗ್ತಿತ್ತು, ನನಗೆ ಶಿಲ್ಪ ಅನ್ನೋರಿಗೆ ಕನ್ಫ್ಯೂಸ್ ಮಾಡಿಕೊಂಡು ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಹಿಂಗಾಗಿದೆ. ತುಂಬ ಜನದ ನನಗೆ ಅದೇ ಥರ ಬರ್ತಾಯಿದೆ. ಮೇಡಮ್ ನಾನು ಇದು ಹೇಳಿದ್ದೆ, ನನಗೆ ಅದು ಕಳಿಸಿದ್ದೀರಾ, ಅದು ಹೇಳಿದ್ದೆ, ಇದು ಕಳಿಸಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾಯಿದ್ದೀನಿ, ಶಿಲ್ಪ ಮುಂದೆ ನಾನೊಂದು ಕೋಡ್ ಹಾಕ್ಕೊಳ್ತಾ ಇದ್ದೀನಿ. ಅವ್ರದ್ದು ಏನಂತ ಕೋಡ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 2 ದಿವಸದಿಂದ ಕರೆಕ್ಟಾಗಿ ತಲುಪ್ತಾ ಇದೆ. ಆಮೇಲೆ ನಾವು ಸ್ಟಾರ್ಟಿಂಗ್ ಮಾಡಿದಾಗ ನಾವು ಯಾರಿಗೋ ಕೊಟ್ಬಿಟ್ಟಿದ್ವು, ಸ್ವಲ್ಪ
ಅದು ತೊಗೊಂಡೋಗ್ತಾರಲ್ಲ ಪಿಕಪ್ಪಿಗೆ ಬರ್ತಾರಲ್ಲ ಅವ್ರಿಗೆ ಯಾರಿಗೋ ಕೊಟ್ಬಿಟ್ಟಿದ್ವು. ಅವ್ರು ಸರಿಯಾಗಿ ಪಿಕ್ ಮಾಡಿ ತಲುಪಿಸ್ತಾ ಇರಲಿಲ್ಲ. ತುಂಬ ಜನದ ಅದು ಕಂಪ್ಲೇಂಟ್ ಆಗ್ತಾಯಿತ್ತು. ಇವಾಗೆಲ್ಲ ಹಂತವಾಗಿ 2 ದಿವಸದಿಂದ ಕರೆಕ್ಟಾಗಿ ತಲುಪಿದೆ. ತುಂಬ ಅಂದರೆ ತುಂಬ ಜನ ಚೆನ್ನಾಗಿದೆ ಪ್ರಾಡಕ್ಟು, ನಮಗಿನ್ನೂ ಆರ್ಡ್ರ್ ಕೊಡಿ ಅಂತ ತೊಗೊಂಡಿರೋರೇ ತೊಗೊಳ್ತಾ ಇದ್ದಾರೆ. ನೋಡಿ ಇವರು ಇಲ್ಲಿ ಅವು ನೋಡಿ 2 ಬಾಟ್ಲು 2 ಎಣ್ಣೆ ತೊಗೊಂಡಿದ್ರು. ಈಗ ತಿರ್ಗಾ ತೊಗೊಂಡಿದ್ದಾರೆ. ಅವ್ರ ಅಡ್ರೆಸ್ ಕಳಿಸಿಲ್ಲ, ಇದು ಪೇ ಮಾಡಿಬಿಟ್ಟಿದ್ದಾರೆ, ಅಡ್ರೆಸ್ ಕಳಿಸಿಲ್ಲ. ತೊಗೊಂಡಿರೋರೇ ತೊಗೊಳ್ತಾ ಇದ್ದಾರೆ. ಇಷ್ಟು ದಿನ ನನ್ನ ಕಡೆಯಿಂದ ತಪ್ಪಾಗಿದೆ. ಯಾಕಂದರೆ ನಾನು ಹೇಳಿದ್ನಲ್ಲ, ಶಿಲ್ಪ ಜ್ಯೋತಿ ಅನ್ನೋರು 3-4 ಜನ ಇರ್ತಾರೆ. ನಾನು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೆ. ಅವ್ರಿಗೆ ಅದು ಕಳಿಸೋದು ಇವ್ರಿಗೆ ಇದು ಕಳಿಸೋದು ಕನ್ಫ್ಯೂಸ್ ಆಗ್ತಾಯಿತ್ತು. ತಪ್ಪಾಯಿತು. ಇನ್ನು ಕರೆಕ್ಟಾಗಿ ಕಳಿಸ್ತೀನಿ. ಇಬ್ಬರಿಗೆ ಕಳಿಸಿದ್ದೀನಿ, ಇನ್ನೂ ಅವ್ರ ಕೈಗೆ ಸೇರಿಲ್ಲ, ಅವ್ರಿಗೂ ಸೇರುತ್ತೆ. ಇವಾಗ 2 ದಿವಸದಿಂದ ಕರೆಕ್ಟಾಗಿ ನಾನು ಶುರು ಮಾಡ್ಕೊಂಡು ಬಂದಿದ್ದೀನಿ. ರೋಸ್ ಪೆಟಲ್ನ ನಾನೇ ತಂದು ಒಣಗಿಸಿ ಹಾಕೋದು. ನೋಡಿ ರೋಸ್ ಪೆಟಲು ಮೊನ್ನೆ ತಂದೆ. ಈ ಥರ ಗರ್ಗರಿಯಾಗಿ ಒಣಗಬೇಕು, ಹಸಿ ಹಾಕಬೇಡಿ, ಹಿಟ್ಟು ಕೆಟ್ಟೋಗುತ್ತೆ. ನೆರಳಲ್ಲೇ ಒಣಗಿಸ್ಬೇಕು. ನೋಡಿದ್ರಲ್ಲ, ನಂದು ಬಿಸ್ನೆಸ್ಸು ಸಣ್ಣದಾಗಿ 10 ದಿವ್ಸಕ್ಕೆ ಶುರು ಮಾಡಿದ್ದು, ಇವಾಗ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಒಂದು ಅಂಗಡಿ ಮಾಡಿ ಒಬ್ಬಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೆ ಮನೇಲಿ. ಯಾಕಂದರೆ ನನಗೆ ನಾನು ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಕೂತ್ಕೊಳ್ಳೋಕೆ ಒಬ್ಬಳಿಗೆ ಜಾಗ ಇದ್ದಿತ್ತು. ಈಗ ಅಂಗಡಿ ಮಾಡಿರೋದ್ರಿಂದ 3 ಜನಕ್ಕೆ ಈ ಶಿವರಾತ್ರಿ ಹಬ್ಬ ಅಮಾವಾಸ್ಯೆ ಆದಮೇಲೆ ಅಂಗಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾತಾಡಿದ್ದೀನಿ. 5,000 ರೂಪಾಯಿ ಬಾಡಿಗೆ, 20,000 ರೂಪಾಯಿ ಅಡ್ವಾನ್ಸ್ ಹೇಳಿದ್ದಾರೆ. ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯಾಕಂದರೆ ನನ್ನ ಬಿಸ್ನೆಸ್ಸು ನಿಮ್ಮೆಲ್ಲರೂ ಪ್ರೀತಿಯಿಂದ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ನನಗೆ ಮನೇಲಿ ಜಾಗ ಸಾಕಾಗ್ತಾಯಿಲ್ಲ. ಐಟಮ್ ತಂದಿಟ್ಕೊಳ್ಳೋಕ್ಕಾಗಲಿ ಏನಕ್ಕೂ ನನಗೆ ಜಾಗ ಸಾಕಾಗ್ತಾಯಿಲ್ಲ. ವೆಯ್ಟ್ ಲಾಸ್ ಪೌಡ್ರು ತುಂಬ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ನಾಳೆ ವೀಡಿಯೋ ಮಾಡ್ತೀನಿ ವೆಯ್ಟ್ ಲಾಸ್ದು. ನೋಡಿ ನಿಮ್ಗೆ ಬೇಕು ಅನ್ಸಿದ್ರೆ ಆರ್ಡ್ರ್ ಕೊಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ನಂಬರ್ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ನನ್ನ ನಂಬರ್ಗೆ ಬೇಡ, ಯಾಕಂದರೆ ನಾನು ಹಳೆ ನಂಬರ್ ನಂದು ಕೊಟ್ಬಿಟ್ಟಿದ್ದೀನಿ. ಈಗ ಆರ್ಡ್ರೆಲ್ಲ ನನ್ನ ಮಗಳು ತೊಗೊಳ್ತಾ ಇದ್ದಾಳೆ. ನನಗೆ ತುಂಬ ಕೆಲಸ ಆಗ್ತಿದೆ. ಪ್ರತಿಯೊಂದು ನಾನೇ ಮಾಡೋದು. ಪ್ಯಾಕ್ ಮಾಡೋದ್ರೆ ನನ್ನ ಮಗಳು ದೂರ ಇದ್ದಾಳೆ, ನಾನು ಒಬ್ಬಳೇ ಇರೋದು. ಅವಳು ಆರ್ಡ್ರ್ ತೊಗೊಳ್ತಾಳೆ, ನನಗೆ ಹೇಳ್ತಾಳೆ ಆರ್ಡ್ರ್ ಇಷ್ಟಿಷ್ಟು ಅಂತ ಹೇಳ್ತಾಳೆ. ಆದರೆ ಪ್ಯಾಕ್ ಮಾಡೋದ್ರಿಂದ ಹಿಡಿದು ಎಣ್ಣೆ ಮಾಡೋದ್ರಿಂದ ಹಿಡಿದು ತರೋದು, ಒಣಗಿಸೋದು, ಮಾಡೋದು ಪ್ರತಿಯೊಂದು ನನ್ನದೇ ಆಗೋಗುತ್ತೆ. ಬೀಸ್ಕೊಂಡು ಬರೋದು ಸಮೇತ ನನಗೆ ದಿನಕ್ಕೆ 10ರಿಂದ 12 kg ಕಡಲೆ ಹಿಟ್ಟು ಖಾಲಿ ಆಗ್ತಾಯಿದೆ. ನನಗೆ ಕಡಲೆ ಹಿಟ್ಟೆ ತುಂಬ ಜನ ತೊಗೊಳ್ತಾ ಇರೋದು. ಬೇಡ ಎಣ್ಣೆ ಬೇಡ, ನಮ್ಮ ಕಡಲೆ ಹಿಟ್ಟು ಕೊಡಿ, ಕಡಲೆ ಹಿಟ್ಟು ತುಂಬ ಚೆನ್ನಾಗಿ. ಒಬ್ಬರು 100 ಗ್ರಾಮ್ ತೊಗೊಂಡು ಚೆನ್ನಾಗಿದೆ ಅಂತ 1.5 kg ಕಡಲೆ ಹಿಟ್ಟು ತೊಗೊಂಡ್ರು. ಎಲ್ರಿಗೂ ಥ್ಯಾಂಕ್ ಯೂಪ್ಪ, ತೊಗೊಳ್ತಾ ಇರೋರಿಗೆ ಎಲ್ರಿಗೂ ಥ್ಯಾಂಕ್ ಯು. ನಾನು ಹೇಳೋದು, ನೀವು ಬಳಸಿ 4 ದಿವಸ ಬಳಸಿ. ನಿಮಗೆ ಸಮಾಧಾನ ಇತ್ತು. ಒಂದು 4 ದಿವಸ ಬಳಸಿದ್ರೆ ಏನಾಗಲ್ಲ, ಮಿನಿಮಮ್ 1 ತಿಂಗಳು ಬಳಸಬೇಕು. ಯಾವುದೇ ಆಗಲಿ ಜಾದು ಯಾವುದೂ ಆಗಲ್ಲ. ದೇವ್ರು ಬಂದು ಓಂ ಚೂಮ್ ಅಂತ ಅಂದರೆ ಬಡವ ಇದ್ದಿದ್ದು ಶ್ರೀಮಂತ ಆಗೋದ, ಕಪ್ಪಗಿದ್ದೊಂದು ಬೆಳಗಾಗೋದು ಆ ಥರ ಯಾವುದೂ ಇಲ್ಲ. ಎಷ್ಟೇ ನೀವು ಮೆಡಿಕಲ್ ಸ್ಟೋರ್ ಆಗಲಿ, ಸ್ಕಿನ್ ಡಾಕ್ಟ್ರ್ ಹತ್ರ ಯಾರ ಹತ್ರ ಹೋದ್ರೂ ನೀವು ಲಕ್ಷಾಂತರ ರೂಪಾಯಿ ಸುರಿದ್ರೂ ಯಾವುದೂ ಸರಿ ಮಾಡೋಕ್ಕಾಗಲ್ಲ. ಆದರೆ ಕ್ರಮೇಣ 1 ತಿಂಗಳು ಬಳಸಿ. ನಿಮಗೇನಾದರೂ ಸ್ವಲ್ಪ ರಿಸಲ್ಟ್ ಸಿಕ್ತು ಅಂದರೆ ನೀವು 4 ಜನಕ್ಕೆ ಕೇಳಿ. ಇಲ್ಲ ಅಂದರೆ ಖಂಡಿತ ಹೇಳಬೇಡಿ. ಖಂಡಿತ ಹೇಳ್ತೀರಾ, ನನಗೆ ಗೊತ್ತು. ಆದರೆ ನಾನು ಹೇಳೋದು, ಯಾವುದು ಹಚ್ಕೊಂಡು ಒಂದೇ ದಿವ್ಸಕ್ಕೆ ಹಚ್ಕೊಂಡು ನಾನು ಬೆಳ್ಳಗಾಗಬೇಕು, ನನ್ನದು ಹೋಗಬೇಕು, ಯಾವ ಕ್ರೀಮಲ್ಲೂ ಆಗಲ್ಲ, ಯಾವ ಎಣ್ಣೆಲೂ ಆಗಲ್ಲ. ದೇವ್ರು ಬಂದು ಜಾದೂ ಮಾಡಬೇಕಷ್ಟೇ, ಇನ್ನೇನೂ ಸಾಧ್ಯ ಇಲ್ಲ ಅದು. ಅದಕ್ಕೆ ಒಂದು ಸ್ವಲ್ಪ ದಿವಸ ಬಳಸಿ. ನಿಮಗೆ ಸಮಾಧಾನ ಇತ್ತು ಅಂತ ಅಂದರೆ 4 ಜನಕ್ಕೆ ಹೇಳಿ. ಇಲ್ಲದಿದ್ದರೆ ಹೇಳಬೇಡಿ, ನೀವು ತೊಗೊಳ್ಬೇಡಿ. ಸಮಾಧಾನ ಇದ್ದರೆ ಖಂಡಿತ ನೆಕ್ಸ್ಟ್ ಆರ್ಡ್ರ್ ಕೊಡ್ತೀರಾ, ನನಗೆ ಗೊತ್ತು. ಯಾಕಂದರೆ ನಾನು ಮಾಡ್ತಿರೋ ಐಟಮ್ ಮೇಲೆ ನನಗೆ ನಂಬಿಕೆ ಇದೆ, ಹಾಗೆ ಆಗುತ್ತೆ ಅಂತ. ಆದ್ದರಿಂದನೇ 10 ದಿವಸಕ್ಕೆ ನನಗಿಷ್ಟು ಬರ್ತಾ ಇರೋದು. 70, 80, 90ರಲ್ಲಿ ಇದ್ದಿದ್ದು ಇವಾಗ ನೆನೆ 120 ಆಯಿತು. ಈಗ ಬರ್ತಾಯಿದೆ. ನೀವೆಲ್ಲರೂ ಪ್ರೀತಿ, ವಿಶ್ವಾಸ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ 3,000 ಬೇಕು, 3,000 ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.